ಇದೇನಿದು, ನೀವು ಮೀಟಿಂಗ್ ಹೋಗೋದಕ್ಕೆ ರೆಡಿ ಆಗಿಲ್ವಾ? ಇಲ್ಲ ಭೂಮಿಕಾ, ಅದು ಶಕುಂತಲಾ ಅಮ್ಮನ ಪರಿಚಯದವ್ರು ಯಾರಾದರೂ ಇದ್ರೆ ಅವ್ರ ಹತ್ರ ಹೋಗಿ ವಿಚಾರಿಸ್ತೀನಿ. ಅಲ್ಲ, ತುಂಬ ದೊಡ್ಡ ಇನ್ವೆಸ್ಟರು, ಅವ್ರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಅಪಾಯಿಂಟ್ಮೆಂಟ್ ಸಿಗುತ್ತೆ, ಡೀಲ್ ಕ್ರ್ಯಾಕ್ ಆದರೆ ಬಿಸ್ನೆಸ್ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ತಿದ್ರಿ. ಹೌದು, ಬಟ್ ನನಗೆ ಯಾವುದಕ್ಕೂ ಮನಸ್ಸಿಲ್ಲ ಭೂಮಿಕಾ. ಏನೇ ಕೆಲಸ ಮಾಡೋದಕ್ಕೂ ಮೂಡಿಲ್ಲ. ಮೊದಲು ಅಮ್ಮ ಸಿಗಲಿ, ಮಿಕ್ಕಿದ್ದೆಲ್ಲ ಆಮೇಲೆ. ಅದಕ್ಕೆ ಆನಂದ್ಗೂ ಎಲ್ಲ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡೋ ಅಂತ ಹೇಳಿದ್ದೀನಿ. ಬಟ್ ಗೌತಮರೇ, ಈ ಮೀಟಿಂಗ್ಗೋಸ್ಕರ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರಿ. ಈಗ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಈಗ ಯಾಕೆ ಅವಕಾಶನ ಕಳ್ಕೊತಿದ್ದೀರಾ? ನೋಡಿ, ನಾನು ಅತ್ತೆನ ಹುಡುಕ್ಬೇಡಿ ಅಂತ ಹೇಳ್ತಿಲ್ಲ. ಅತ್ತೆನ ಹುಡ್ಕೋದು ಎಷ್ಟು ಇಂಪಾರ್ಟೆಂಟು, ನಿಮ್ಮ ಕೆಲಸನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅದು ಅಲ್ಲದೆ ಕೆಲಸ ಏನು ಇಡೀ ದಿನ ಇರುತ್ತಾ? ಒಂದು 2-3 ಅವರ್ಸ್ ಅಷ್ಟೇ. ಮೀಟಿಂಗ್ ಮುಗಿದ್ಮೇಲೆ ನೀವು ಅತ್ತೆನ ಹುಡುಕ್ಬೋದಲ್ವಾ? ನೋಡಿ ಗೌತಮರೇ, ನೀವು ಈ ಮೀಟಿಂಗ್ ಹೋಗಿ ಬಂದರೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ನಿಮ್ಮನ್ನು ನಂಬ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಏನೋ ಒಂದು ಒಳ್ಳೇದಾಗುತ್ತೆ, ದೊಡ್ಡದಾಗುತ್ತೆ ಅಂತ. ಅವ್ರ ನಿರೀಕ್ಷೆ ಸುಳ್ಳಾಗಬಾರ್ದಲ್ವಾ? ಅದು ಅಲ್ಲದೆ ನೀವು ಭಾಗ್ಯ ಅತ್ತೆಗೆ ಮಾತು ಕೊಟ್ಟಿದ್ರಿ, ನೀವು ಬಿಸ್ನೆಸ್ನ ದೊಡ್ಡದಾಗಿ ಮಾಡ್ತೀರಾ, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ. ಆ ಜವಾಬ್ದಾರಿನೂ ನಿಮ್ಮ ಮೇಲಿದೆ. ನೋಡಿ, ಇದು ದೇವ್ರು ನಿಮ್ಗೆ ಕೊಟ್ಟಿರೋದು ಒಂದು ಸವಾಲು ಅಂತ ಅನ್ಕೊಳ್ಳಿ. ಈ ಸವಾಲಲ್ಲಿ ನೀವು ಗೆಲ್ತೀರಾ, ಆ ನಂಬಿಕೆ ನನಗಿದೆ. ನೋಡಿ, ಇಷ್ಟು ವರ್ಷ ನೀವು ನಿಮ್ಮ ಬಿಸ್ನೆಸ್ ಲೈಫ್ನ ಪರ್ಸನಲ್ ಲೈಫ್ನ ಮಿಕ್ಸ್ ಮಾಡಿದ್ದೇ ಇಲ್ಲ. ಎಲ್ಲಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀರಾ. ಸೊ ನಾನು ಹೇಳಬೇಕಾಗಿರೋದೇನಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ. ನಾವು ಒಳ್ಳೆ ಸಮಯ ಬರಲಿ ಅಂತ ಕಾಯ್ತಾ ಇರ್ತೀವಿ, ಆದರೆ ಸಮಯ ಯಾರಿಗೋಸ್ಕರ ವೆಯ್ಟ್ ಮಾಡಲ್ಲ. ನನಗನ್ಸಿದ್ದೀನಿ ಹೇಳಿದ್ದೀನಿ, ನೀವು ನೋಡಿ ಏನು ಮಾಡ್ತೀರಾ ಅಂತ. ಹೇಳ ಗೆಳೆಯ. ಆನಂದ, ಮೀಟಿಂಗ್ ಪೋಸ್ಟ್ಪೋನ್ ಮಾಡು ಅಂತ ನಾನು ಹೇಳಿದ್ನಲ್ಲ, ಪೋಸ್ಟ್ಪೋನ್ ಮಾಡಿದೆಯಾ? ಇನ್ನೂ ಇಲ್ಲ. ಏನು ಗೆಳೆಯ, ನಿನ್ನ ನಿರ್ಧಾರ ಏನಾದರೂ ಬದಲಾಯ್ತಾ? ಹೌದು ಕಣ, ಹೋಗಿ ಮೀಟಿಂಗ್ ಮುಗಿಸ್ಕೊಂಬರೋಣ. ಓಹೋ, ಏನಪ್ಪ, ಶ್ರೀಕೃಷ್ಣ ಪರಮಾತ್ಮನಿಂದ ಗೀತೋಪದೇಶ ಆಯ್ತಾ? ಐ ಮೀನ್, ಅದಕ್ಕೆ ಏನಾದರೂ ಹೇಳಿದ್ರಾ? ಹೇಳಿರ್ತಾರೆ, ಅದಕ್ಕೆ ನಿನ್ನ ನಿರ್ಧಾರ ಬದಲಾಗಿದೆ. ವೆರಿ ಗುಡ್, ಭಾಳ ಖುಷಿ ಆಯ್ತು ಕಣ. ತುಂಬ ಅದೃಷ್ಟ ಮಾಡಿದೆ ಕಣ ಇಂಥ ಹೆಂಡ್ತಿನ ಪಡೆಯೋದಕ್ಕೆ. ಕಿವಿ ಹಿಂಡೋ ಹೆಂಡತಿರ ಮಧ್ಯ ಹೆಗಲು ಕೊಡೋ ಹೆಂಡತಿ ಸಿಕ್ಕಿದಾರಲ್ಲ, ಗ್ರೇಟ್ ಗ್ರೇಟ್ ನೀನು ಗೆಳೆಯ. ನೋಡೋ, ಮೇಡಮ್ ಅವ್ರು ಅಷ್ಟು ಈಸಿಯಾಗಿ ಅಪಾಯಿಂಟ್ಮೆಂಟ್ ಯಾರಿಗೂ ಕೊಡಲ್ಲ. ನಮಗೆ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಅರ್ಥ. ಅದಕ್ಕೆ ನಾನು ನೀನು ಪೋಸ್ಟ್ಪೋನ್ ಮಾಡು ಅಂತ ಹೇಳಿದ್ರು ಪೋಸ್ಟ್ಪೋನ್ ಮಾಡಿರಲಿಲ್ಲ, ಪೆಂಡಿಂಗಲ್ಲೇ ಇಟ್ಟಿದ್ದೆ. ಆ ಮಿನಿಟಲ್ಲಿ ನೋಡಿಕೊಂಡು ಫೋನ್ ಮಾಡೋಣ ಅಂತ.